ಹಲೋ ಫ್ರೆಂಡ್ಸ್, ಹೋಲಿ ಹಬ್ಬ ಹಾಗೂ 3 ದಿನಗಳ ವೀಕೆಂಡ್ ನಂತರ ನಮ್ಮ ಇಂಡಿಯನ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿತ್ತು. ಆದ್ರೆ ಮೊದಲನೇ 15 ನಿಮಿಷದ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ನಂತರ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಇತರ ಇಂಡಸ್ಟ್ರೀಸ್ ಎಲ್ಲ ಗ್ರೀನ್ ಅಲ್ಲೇ ಕ್ಲೋಸ್ ಆದವು. ಇಲ್ಲಿ ನೀವು ರೈಟ್ ಸೈಡ್ ಅಲ್ಲಿ ನೋಡಬಹುದು, ಬ್ಯಾಂಕ್ ನಿಫ್ಟಿ 239 ಪಾಯಿಂಟ್ಸ್ ಆದ್ರೆ ನಿಫ್ಟಿ 111 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದವು. ಹಾಗೂ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಕೂಡ ನಮ್ಮ ಫೇವರ್ ಅಲ್ಲೇ ಇದಾವೆ. ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು 14 ಕೆಳಗಡೆ ಇದೆ, ಸೊ ಇದು ಪಾಸಿಟಿವ್ ಆಗೇ ಇರುತ್ತೆ. ಇನ್ನು US$ ಇಂಡೆಕ್ಸ್ ಇದು ಸತತವಾಗಿ ಕಡಿಮೆ ಆಗ್ತಾ 103.5 ಹತ್ರ ಬಂದಿದೆ, ಇದನ್ನು ಪಾಸಿಟಿವ್ ಆಗಿದೆ. US 10 year ಬಾಂಡ್ ಇಲ್ಡ್ 4.2 ಹತ್ರ ಇದೆ, ಸದ್ಯಕ್ಕೆ ಇದು ಪಾಸಿಟಿವ್ ಆಗಿದೆ. ನಾವು ಇದನ್ನ ನೆಗೆಟಿವ್ ಅಂತ ನೋಡೋದು, ಇದು ಯಾವಾಗ 4.4 ಅಥವಾ 4.5 ಮೇಲೆ ಕ್ಲೋಸಿಂಗ್ ಬಂದ್ರೆ ಅಲ್ಲಿಂದ ಆಕ್ಚುಲಿ ನೆಗೆಟಿವ್ ಆಗುತ್ತೆ. ಸದ್ಯಕ್ಕೆ ಇದು ಕೂಡ ಇಂಡಿಯನ್ ಇಕ್ವಿಟಿ ಅಥವಾ ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$, ಇದು ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ 87 ಕೆಳಗಡೆ ಬಂದು 86.7 ಹತ್ರ ಏನಿದೆ, ಇದು ಕೂಡ ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಇದೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ 70 ಹತ್ರ ಇದೆ. ಸೊ ಈ ಎಲ್ಲಾ ಪ್ಯಾರಾಮೀಟರ್ಸ್ ಗಳು ಈಗ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು US ಮಾರ್ಕೆಟ್ ಅಲ್ಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಶುಕ್ರವಾರ ದಿನ ಒಂದು ಒಳ್ಳೆ ರಿಕವರಿ ಬಂದಿತ್ತು. ಆ ರಿಕವರಿ ಇಂಡಿಯನ್ ಮಾರ್ಕೆಟ್ಗೆ ಮಂಗಳವಾರ ದಿನ ಪಾಸಿಟಿವ್ ಆಗೋ ಚಾನ್ಸಸ್ ಇದೆ. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಪ್ರೀವಿಯಸ್ ವಿಡಿಯೋದಲ್ಲಿ ಮಾರ್ಕೆಟ್ ಅಲ್ಲಿ ನಾವು ನಿಫ್ಟಿನಲ್ಲಿ 120-130 ಪಾಯಿಂಟ್ ಗ್ಯಾಪ್ ಅಪ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಮಾರ್ಕೆಟ್ ಫ್ಲಾಟ್ ಓಪನಿಂಗ್ ಆಗಿ ಮೊದಲನೇ 15 ನಿಮಿಷದಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋ ಮೂವ್ಮೆಂಟ್ ನ ಕೊಡ್ತು. ಇನ್ನು ನಾವು ಮಾರ್ಕೆಟ್ ಬ್ರೆತ್ ನ ನೋಡಿದ್ರೆ ಇಲ್ಲಿ ನೆಗೆಟಿವ್ ಅಲ್ಲಿ 18 ಸ್ಟಾಕ್ಸ್ ಕ್ಲೋಸ್ ಆದ್ರೆ 32 ಸ್ಟಾಕ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ ನಿಫ್ಟಿ 50 ಸ್ಟಾಕ್ಗಳಲ್ಲಿ. ಅದರಲ್ಲಿ ಮೇನ್ ಗೇನರ್ ನಿಫ್ಟಿನಲ್ಲಿ ಅಂತಂದ್ರೆ ಇಲ್ಲಿ ICICI ಬ್ಯಾಂಕ್ 29 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ನ ನಿಫ್ಟಿನಲ್ಲಿ ಮಾಡಿದೆ. ಹಾಗೂ ಆಕ್ಸಿಸ್ ಬ್ಯಾಂಕ್, M&M, ಬಜಾಜ್ ಫೈನಾನ್ಸ್, ಇನ್ಫಿ ಇವೆಲ್ಲ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಮಾಡಿದ್ರೆ, ನೆಗೆಟಿವ್ ಕಾಂಟ್ರಿಬ್ಯೂಷನ್ ಇಲ್ಲಿ ರಿಲಯನ್ಸ್ 0.73% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಕ್ಕಾಗಿ ರಿಲಯನ್ಸ್ 13 ಪಾಯಿಂಟ್ಸ್ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಮಾಡಿದೆ. ಅದ್ರ ಜೊತೆಗೆ ITC, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ವಲ್ಪ ಪಾಯಿಂಟ್ಸ್ ಗಳಲ್ಲಿ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಮಾಡಿದಾವೆ. ಆದ್ರೆ ಓವರ್ ಆಲ್ ಬ್ರೆತ್ ಈಗ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಾವು ಈಗ ಆಪ್ಷನ್ ಚೈನ್ ಇಲ್ಲಿ ಚೆಕ್ ಮಾಡೋದಿದ್ರೆ, ನಾನು ಈಗ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಸೊ ನಿಫ್ಟಿಗೆ 22,500 ಮೇಕರ್ ಬ್ರೇಕ್ ಲೆವೆಲ್ ಆಗಿದೆ. ಸೊ ಇಲ್ಲಿ ಕಾಲ್ ರೈಟರ್ಸ್ ಗಿಂತ ಪುಟ್ ರೈಟರ್ಸ್ ಅಂದ್ರೆ ಬುಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡಿದ್ದರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದನ್ನ ನಾನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಬಂದು ನೋಡಿದ್ರೆ, ಇಲ್ಲಿ ನೀವು ನೋಡ್ಬೋದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 22,500 ಹತ್ರ ಪುಟ್ ರೈಟರ್ಸ್ ಹೆಚ್ಚಾಗಿ ಆಡ್ ಆಗಿದ್ದಾರೆ ಇವತ್ತಿನ ದಿನ 17th ಮಾರ್ಚ್. ಸೊ ಇಲ್ಲಿ ಕಾಲ್ ರೈಟರ್ಸ್ ಹೆಚ್ಚಾಗಿ ಆಡ್ ಆಗಿರೋದು ಡೈರೆಕ್ಟ್ ಆಗಿ 22,800 ಹತ್ರ. ಸೊ ನಿಫ್ಟಿ 22,800 ಕಡೆ ಹೋಗಕ್ಕೆ ತಯಾರಾಗಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ನಾವು ಕೂಡ ಒಂದು ಬಾರಿ ಕ್ವಿಕ್ ಆಗಿ ಚೆಕ್ ಮಾಡೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ನೀವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ 48,500 ಹತ್ರ ಪುಟ್ ರೈಟರ್ಸ್ ಆಡ್ ಆಗಿದ್ದಾರೆ, 400 ಹಾಗೂ 48,300 ಹತ್ರನು. ಹಾಗೂ ಇಲ್ಲಿ ಕಾಲ್ ರೈಟರ್ಸ್ ಏನು ಹೆಚ್ಚಾಗಿ ಆಡ್ ಆಗಿಲ್ಲ. ಅದೇ ನಾವು ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಬಂದು ನೋಡಿದ್ರೆ, ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಸದ್ಯಕ್ಕೆ 48,500 ಹತ್ರ ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿ ಆಲ್ರೆಡಿ ಪುಟ್ ರೈಟರ್ಸ್ ಆಡ್ ಆಗಿರೋ ಸಲುವಾಗಿ ಈ ಲೆವೆಲ್ ನ ಕ್ರಾಸ್ ಆಗಿ ಬ್ಯಾಂಕ್ ನಿಫ್ಟಿ ಟುವರ್ಡ್ಸ್ 49,000 ಕಡೆ ಹೋಗೋ ಚಾನ್ಸಸ್ ಇದೆ ಆಸ್ ಪರ್ ಆಪ್ಷನ್ ಚೈನ್. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ, ನಿಫ್ಟಿ ಕ್ಲೋಸಿಂಗ್ 22,500 ಹತ್ರ ಏನು ಕ್ಲೋಸಿಂಗ್ ಕಂಡಿದೆ. ಸೊ ಇದಕ್ಕೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ, 22,600 ಆಗಿದೆ. ಸೊ ಇದ್ರ ಮೇಲೆ ನಿಫ್ಟಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಟ್ಲೀಸ್ಟ್ 15 ಮಿನಿಟ್ಸ್ ಟು 20 ಮಿನಿಟ್ಸ್ ಅಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ನಿಫ್ಟಿನ 22,800 ವರೆಗೆ ತಗೊಂಡು ಹೋಗುತ್ತೆ. ಅದೇ ನಿಫ್ಟಿ ಫೇಲ್ ಅಂತ ಆಗೋದು ಕೆಳಗಡೆ 22,440 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ, ಇದು ನಿಫ್ಟಿ ಟ್ರೆಂಡ್ ರಿವರ್ಸ್ ಆಗಿ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ರಿಸ್ಕಿ ಟ್ರೇಡರ್ಸ್ ಇಲ್ಲಿ ಪುಟ್ ಪೊಸಿಷನ್ಸ್ ನ ಕೂಡ ಟ್ರೈ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ 48,550 ಇದು ರೆಸಿಸ್ಟೆನ್ಸ್ ಇದೆ, 20-day ಮೂವಿಂಗ್ ಆವರೇಜ್. ಇದ್ರ ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆದ್ರೆ ಇಲ್ಲಿ 49,100 200 ವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಅಗೇನ್ ಬ್ಯಾಂಕ್ ನಿಫ್ಟಿ ಟ್ರೇಡ್ ರಿವರ್ಸ್ ಆಗೋದು ಅಥವಾ ನೆಗೆಟಿವ್ ಆಗೋದು
ಇದು ಅಗೇನ್ 48,000 ಕೆಳಗಡೆ ಹೋದ್ರೆ ಮಾತ್ರ. ಸೊ ಸದ್ಯಕ್ಕೆ ಮಾತ್ರ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗೇ ಇದೆ. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಒಂದು ಬಾರಿ ನೋಡೋದಾದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇಲ್ಲಿ 11,000 ಹತ್ರ ಇದೆ. ಸೊ 11,000 ಮೇಲೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡ್ ಮಾಡೋಕೆ ಶುರು ಆದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 11,100 ಹತ್ರ ಇದೆ 20 ಡೇ ಮೂವಿಂಗ್ ಆವರೇಜ್. ಸೊ ಲಾಂಗ್ ಪೊಸಿಷನ್ ತಗೊಳ್ಳೋರು 11,100 ಮೇಲೆ ಮಾತ್ರನೇ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯೋಚನೆ ಮಾಡಬಹುದು. ಇನ್ನು ಸೆನ್ಸೆಕ್ಸ್ ಎಕ್ಸ್ಪೈರಿ 18th ಮಾರ್ಚ್ ಇರೋ ಕಾರಣ ಸೆನ್ಸೆಕ್ಸ್ 17,500 ಮೇಲೆ ಸ್ಟ್ರಾಂಗ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ರೆಸಿಸ್ಟೆನ್ಸ್ ಡೈರೆಕ್ಟ್ ಆಗಿ 75,900 ಹತ್ರ. ಸೊ ಇಲ್ಲಿ 1,500 ಪಾಯಿಂಟ್ಸ್ ವರೆಗೆ ಯಾವುದೇ ರೆಸಿಸ್ಟೆನ್ಸ್ ಸೆನ್ಸೆಕ್ಸ್ ಅಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಸೆನ್ಸೆಕ್ಸ್ ನೆಗೆಟಿವ್ ಅಥವಾ ವೀಕ್ ಅಂತ ಆಗೋದು 73,900 ಕೆಳಗಡೆ ಮೇ ಬಿ ಸೆನ್ಸೆಕ್ಸ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡ್ಬೋದು. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು. ಆದ್ರೆ ನಮ್ಮ ಪೊಸಿಷನ್ಸ್ ಗಳಿಗೆ ನಾವು ಸರಿಯಾದ ಹೆಡ್ಜಿಂಗ್ ಅಥವಾ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಗಳನ್ನ ಇಟ್ಕೊಂಡು ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಮಲ್ಟಿಪಲ್ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ನಮ್ಮ ರಿಸ್ಕ್ ಗೆ ಅನುಗುಣವಾಗಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.